ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನಿರ್ತಕ್ಕಂಥದ್ದು ಇವತ್ತು ಜಿಗ್ನಿಯಲ್ಲಿರ್ತಕ್ಕಂಥ ಹಾರ್ಗದ್ದೆ ಮಾದಾಪಟ್ಟಣ ವೆನ್ಯೂಸ್ ಕೌಂಟಿ ಲೇಔಟು ಥರ್ಡ್ ಫೇಸಲ್ಲಿರುವಂಥ 30/40 ರೆಂಟಲ್ ಇನ್ಕಮ್ ಬರುವಂಥ ರೇರಾ ಅಪ್ರೋಡ್ BMRDA ರೇರಾ ಅಪ್ರೋಡ್ ಮನೆನ ತೋರಿಸೋದಕ್ಕೆ ಬಂದಿದ್ದೀನಿ. ಅದುವೇ ಎಕ್ಸಾಕ್ಟಾಗಿ ಲೊಕೇಟ್ ಆಗಿರುವಂಥದ್ದು ವೆನ್ಯೂಸ್ ಕೌಂಟಿ ಲೇಔಟ್ ಥರ್ಡ್ ಫೇಸಲ್ಲಿ ಲೊಕೇಟ್ ಆಗಿರುತ್ತೆ. ಈ ಮನೆ ಬಂದು 30/40 ಆಗಿದ್ದು ವೆಸ್ಟ್ ಫೇಸಿಂಗ್ ಮೇನ್ ಗೇಟ್ ಇದ್ದು ನಾರ್ತ್ ಫೇಸಿಂಗ್ ಮನೆಯ ಡೋರ್ ಇರುತ್ತೆ. ಸೊ ಈ ಬಿಲ್ಡಿಂಗಲ್ಲಿ ಎಕ್ಸಾಕ್ಟಾಗಿ 2 BHK ಇದು 3 ಯೂನಿಟ್ ಇದ್ದು 1 BHK 2 ಯೂನಿಟ್ ಇರುತ್ತೆ. ನೀವು ಫಸ್ಟ್ ಫ್ಲೋರಲ್ಲಿ ಓನರ್ ಇದ್ಕೊಂಡು ಕೂಡ ಗ್ರೌಂಡು ನೀವು ರೆಂಟಲ್ ಕೊಟ್ಟು ಕೂಡ ರೆಂಟಲ್ ಪರ್ಪಸ್ ತೊಗೋಬೋದು. ಆ ರೀತಿ ಮನೆನ ಬಿಲ್ಡ್ ಮಾಡಿ ಕೊಟ್ಟಿರ್ತಾರೆ. ಈ ಮನೆ ಹೇಳ್ದಂಗೆ 30/40 ಆಗಿದ್ದು ನಿಮಗೆ ವೆಸ್ಟ್ ಫೇಸಿಂಗ್ ಮೇನ್ ಗೇಟ್ ಆಗಿದ್ದು ನಾರ್ತ್ ಫೇಸಿಂಗ್ ಮೇನ್ ಡೋರ್ ಆಗಿರುತ್ತೆ ಪ್ರತಿ ಮನೆಗಳಲ್ಲೂ. ಸೊ ಆ ಮನೆಯ ಫ್ರಂಟ್ ಎಲಿವೇಶನ್ ನೋಡೋದಾದರೆ ಇದು ವೆಸ್ಟ್ ಫೇಸಿಂಗ್ ಫ್ರಂಟ್ ಎಲಿವೇಶನ್ ಇದಾಗಿರುತ್ತೆ. ಸೊ ಕಂಪ್ಲೀಟಾಗಿ ನಿಮಗೆ MS ಇಂದ 4 ಡಬಲ್ ಗೇಟ್ ಕೊಟ್ಟಿದ್ದು, ಹಾಗೆ ಒಂದು ವಾಕಬಲ್ ಗೇಟ್ ಕೊಟ್ಟಿದ್ದಾರೆ. ಈ ಮನೆಯ ಇಂಚಿಂಚು ಮಾಹಿತಿ ಕಂಪ್ಲೀಟಾಗಿ ಕೊಡ್ತಾ ಹೋಗ್ತೀನಿ. ಯಾರು ಕೂಡ ಮಧ್ಯದಲ್ಲೇ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡ್ತಾ ಬನ್ನಿ. ಈ ಮನೆಯ ಪ್ರೈಸನ್ನು ಕೂಡ ನಾನು ನಿಮಗೆ ಕೊನೆಯಲ್ಲಿ ಹೇಳಿರ್ತೀನಿ. ಮತ್ತು ಮನೆ ಮುಂದೆಗಡೆ ನೋಡೋದಾದರೆ ನಿಮಗೆ ಕಂಪ್ಲೀಟಾಗಿ ವೈಡಾಗಿರುವಂಥ ಕಾಂಕ್ರೀಟ್ ರಸ್ತೆ ಇದಾಗಿದ್ದು. ಸೊ ಈ ಮನೆಯಲ್ಲಿ ನಿಮಗೆ ಲೇಔಟ್ನ ನೀರು ಬರುತ್ತೆ, ಅದಕ್ಕೂ ಕೂಡ ಪಾಯಿಂಟ್ ಬಿಟ್ಟಿದ್ದಾರೆ. ಮತ್ತು ಕಾವೇರಿ ಕನೆಕ್ಷನ್ ಏನಾದರೂ ಕೊಟ್ಟರೆ ಅದನ್ನು ಕೂಡ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಬಿಟ್ಟಿದ್ದು. ಸೊ ಇದು ಒಂದು ಪಾರ್ಟ್ನ ಹಾಕ್ಕೊಂಡು ಏನಾದರೂ ಗಿಡಗಳನ್ನ ಹಾಕೊಳ್ಳೋ ರೀತಿ ಪ್ಲಾಂಟೇಶನ್ ಥರ ಮಾಡಿಕೊಟ್ಟಿದ್ದಾರೆ. ತುಂಬ ಅಚ್ಚುಕಟ್ಟಾಗಿದೆ, ತುಂಬ ಚೆನ್ನಾಗೂ ಇದೆ. ಮತ್ತು ಸೇಫ್ಟಿ ಪರ್ಪಸ್ಸಾಗಿ MS ಗೇಟ್ ಕೊಟ್ಟಿದ್ದು ಮತ್ತೊಮ್ಮೆ ತೋರಿಸ್ತೀನಿ ನೋಡಿ. ಫ್ರಂಟ್ ಎಲಿವೇಶನ್ ಇದು ವೆಸ್ಟ್ ಫೇಸಿಂಗ್ ಬರುತ್ತೆ. ಮತ್ತು ವೆಂಟಿಲೇಷನ್ ಪರ್ಪಸ್ ನಿಮಗೆ CNC ಕಟ್ಟಿಂಗ್ ಆಗಿದ್ದು ತುಂಬ ಡಿಸೈನ್ ಆಗಿದೆ ಈ ರೀತಿ ಇದ್ದು. ಈಗ ನಾವು ಪಾರ್ಕಿಂಗ್ ಲೇಔಟ್ನ ಒಳಗಡೆ ಹೋಗೋಣ. ಏನೇನಿದೆ ಅಂತೆಲ್ಲ ಕಂಪ್ಲೀಟಾಗಿ ಪಿನ್ ಟು ಪಿನ್ ನೋಡ್ತಾ ಬರೋಣ. ಇದು ಪಾರ್ಕಿಂಗ್ ಲೇಔಟ್ ಆಗಿದ್ದು, ಪಾರ್ಕಿಂಗ್ ಲೇಔಟಿಂದ ಒಳಗಡೆಯಿಂದ ನೀವು ನೋಡೋದಾದರೆ MS ಡೋರು ಈ ಥರ ಕಾಣಿಸುತ್ತೆ. ಸೊ 2 ವೀಲರ್ನ ಅಕ್ಕಪಕ್ಕ ನಿಲ್ಸ್ಕೋಬೋದು, ತುಂಬಾ ಸ್ಪೇಸಿಯಸ್ ಆಗಿದೆ. ನಿಮ್ಮದು 4 ವೀಲರ್ ಏನಾದರೂ ಇತ್ತು ಅಂದರೆ ಹೊರಗಡೆನೂ ನಿಲ್ಲಿಸ್ಕೋಬೋದು, ತುಂಬ ಆರಾಮಿಸಾಗಿ ಜಾಗ ಕೂಡ ಇದೆ. ಮತ್ತು ಬಿಲ್ಡಿಂಗ್ನ ಸುತ್ತ ನಿಮಗೆ 1.5 ಅಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದು ತುಂಬ ಸೇಫ್ಟಿ ಇದೆ ಫ್ಯೂಚರಲ್ಲಿ. ಮತ್ತು MS ಇಂದ ಗ್ರಿಲ್ನ ಈ ರೀತಿ ಕವರ್ ಮಾಡಿಕೊಟ್ಟಿದ್ದಾರೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾಗೆ ಪ್ರತಿ ಮನೆಗೂ ಪ್ರತ್ಯೇಕವಾಗಿ ಗ್ಯಾಸ್ ಸಿಲಿಂಡರ್ಗೆ ಇಲ್ಲಿ ಪ್ರಾವಿಷನ್ ಮಾಡಿಕೊಟ್ಟಿದ್ದು, ಇದಕ್ಕೆ ಸೇಫ್ಟಿ ಕೂಡ ಮಾಡಿ ಕೊಡ್ತಾರೆ ಫ್ಯೂಚರಲ್ಲಿ. ಇದು ಸೆಟ್ ಬ್ಯಾಕ್ ಆಗಿದ್ದು. ನಿಮಗೆ ಪರ್ಮನೆಂಟ್ ಮೀಟರ್ ಬೋರ್ಡ್ ಬರುತ್ತೆ, ಅಪ್ಲೈ ಮಾಡಿದ್ದಾರೆ, ಇನ್ನೂ ಬಂದಿಲ್ಲ. ಇದು POP ಫಾಲ್ ಸೀಲಿಂಗ್ ಆಗಿರುತ್ತೆ. ವಾಲ್ ಕ್ಲಾಡಿಂಗ್ ಎಲ್ಲ ಬಂದು ನಿಮಗೆ 2/4 ವೆಟ್ರೋಫೈಲ್ ಸ್ಟೈಲ್ನ ಯೂಸ್ ಮಾಡಿದ್ದು. ಸೊ ನಿಮ್ಮಲ್ಲಿ EV ವೆಹಿಕಲ್ಸ್ ಏನಾದರೂ ಇತ್ತು ಅಂದರೆ ನಿಮಗೆ ಎಲೆಕ್ಟ್ರಿಕಲ್ ಪಾಯಿಂಟ್ನ ಬಿಟ್ಟಿರ್ತಾರೆ, ಯುಟಿಲೈಸ್ ಮಾಡ್ಕೋಬೋದು, ಆ ರೀತಿ ಮಾಡಿ ಕೊಟ್ಟಿರ್ತಾರೆ. ಸೊ ಇದು ಇಷ್ಟು ಪಾರ್ಕಿಂಗ್. ಆದರೆ ಪಾರ್ಕಿಂಗಲ್ಲೇ ಅಂದರೆ ಗ್ರೌಂಡ್ ಫ್ಲೋರಲ್ಲೇ ನಿಮಗೆ ಒಂದು 2 BHK ಮನೆ ಇದೆ, ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಈ ಲೇಔಟ್ ಅಂದರೆ ಈ ಮನೆಯಲ್ಲಿ ಸ್ವಂತ ಬೋರ್ ಇದ್ದು, ಹಾಗೆ 14,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪು ಕೂಡ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಸೆಟ್ ಬ್ಯಾಕು. ಈ ಕಡೆಯಿಂದ ನೋಡೋದಾಯಿತು ಅಂದರೆ ಸೇಫ್ಟಿ ಪರ್ಪಸ್ MS ಗ್ರಿಲ್ ಕೊಟ್ಟಿದ್ದು. ಸೊ ಸ್ವಂತ ಬೋರು ಕೂಡ 1100 ಫೀಟ್ ಡೆಪ್ತ್ ಹೋಗಿದೆ. ಸೊ ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ 2 BHK ಮನೆ ಆಗಿದ್ದು. ಸೊ ಇದು ನಾರ್ತ್ ಫೇಸಿಂಗ್ ಸೆಂಟರ್ ಡೋರ್ ಆಗಿರುತ್ತೆ. ಸೊ ಎಂಟ್ರಿ ಹಾಕ್ತಿದ್ದಂಗೆ ಆಪೋಸಿಟು TV ಯೂನಿಟ್ ಕಾಣಿಸುತ್ತೆ, ತುಂಬ ಲಕ್ಸುರಿ ಆಗಿದೆ. ಹಾಗೆ POP ಫಾಲ್ ಸೀಲಿಂಗು ಮತ್ತು ವೆಂಟಿಲೇಷನ್ಗೆ UPVC ವಿಂಡೋ ಕೊಟ್ಟಿದ್ದಾರೆ. ಹಾಗೆ ಇದು ಬಂದು ನಿಮಗೆ ಒಂದು ದೇವ್ರ ಮನೆ ಆಗಿದ್ದು.
ತದನಂತರ ಅಗ್ನಿ ಮೂಲೆಯಲ್ಲಿ ನಿಮಗೆ ಕಿಚನ್ ಮಾಡಿ ಕೊಟ್ಟಿದ್ದು. ಎಲ್ ಶೇಪಲ್ಲಿ ಸ್ಲ್ಯಾಬನ್ನು ಕೊಟ್ಟಿದ್ದಾರೆ. UPVC ವಿಂಡೋ ವೆಂಟಿಲೇಷನ್ ಪರ್ಪಸ್ಸು. ನಿಮಗೆ ಅಲ್ಲೂ ಕೂಡ ಎಲೆಕ್ಟ್ರಿಕಲ್ ಪಾಯಿಂಟ್ ಬಿಟ್ಟಿದ್ದು, ಗ್ಯಾಸ್ ಪ್ರೊವಿಷನ್ನು ಈ ರೀತಿ ಇದೆ. ಇದೊಂದು ಕಾಮನ್ ವಾಶ್ರೂಮ್ ಆಗಿದ್ದು ಸೌತ್ ಸೆಂಟ್ರಲ್ ಬರುತ್ತಿದ್ದು, ಹಾಗೂ ಇದು ಒಂದು ಮಾಸ್ಟರ್ ಬೆಡ್ರೂಮು. ನಿಮಗೆ ವಾರ್ಡ್ರೋಬು ಮತ್ತು ಡ್ರೆಸ್ಸಿಂಗ್ ಟೇಬಲ್ಲು ಹಾಗೂ ಅಟ್ಯಾಚ್ಡ್ ವಾಶ್ರೂಮ್. ಇದು ಬಂದು ಒಂದು ಅಟ್ಯಾಚ್ಡ್ ವಾಶ್ರೂಮ್, ಬಿಕಾಸ್ ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ. ಹಾಗೆ ಇಲ್ಲಿ ಬಂದರೆ ಇನ್ನೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ ದೇವ್ರ ಮನೆ ಪಕ್ಕದಲ್ಲಿ. ಇದು ಬಂದು ಚಿಲ್ಡ್ರನ್ಸ್ ಬೆಡ್ರೂಮು. ಇಲ್ಲೂ ಕೂಡ ವಾರ್ಡ್ರೋಬು ಆ್ಯಂಡ್ ಕಬೋರ್ಡ್ ಇದ್ದು, ಡ್ರೆಸ್ಸಿಂಗ್ ಟೇಬಲ್ಲು ಕೂಡ ಮಾಡಿಕೊಟ್ಟಿದ್ದಾರೆ. ಇದಿಷ್ಟು ಕಂಪ್ಲೀಟ್ ಮಾಹಿತಿ ಬಂದು ನಿಮಗೆ 2 BHKದ ಆಗಿತ್ತು. ಗ್ರೌಂಡ್ ಫ್ಲೋರಲ್ಲಿರುವಂಥ 2 BHK ಮನೆಯದಾಗಿತ್ತು. ಈಗ ನಾವು ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ಸ್ಟೇರ್ ಕೇಸ್ ಇದ್ದು, ಅದ್ರ ಕೆಳಗಡೆ ನಿಮಗೆ ಕಾವೇರಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಚೇಂಬರ್ ಇದೆ. ಇವಾಗ ನಾವು ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ MS ಅಲ್ಲಿ ರೈಲಿಂಗ್ಸ್ ಮಾಡಿಕೊಟ್ಟಿದ್ದು, ಆ್ಯಂಟಿಸ್ಕಿಟ್ ಲಪೋತರ ಗ್ರಾನೈಟ್ನ ಯೂಸ್ ಮಾಡಿ ತುಂಬ ಸೇಫ್ಟಿ ಪರ್ಪಸ್ ಆಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೆ ಪ್ರತಿ ಸ್ಟೇರ್ ಕೇಸಲ್ಲೂ ಹೋಗಬೇಕಾದ್ರೂ ನಿಮಗೆ ಗಾಳಿ ಬೆಳಕಿಗೆ MS ಇಂದ CNC ಕಟ್ಟಿಂಗ್ ಆಗಿರುವಂಥ ಆ ರೀತಿ ವಿಂಡೋ ಮಾಡಿಕೊಟ್ಟಿದ್ದಾರೆ. ನಾವು ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರಿಗೆ ಬಂದ ತಕ್ಷಣ ಇದು ಫಸ್ಟ್ ಫ್ಲೋರ್ ಕಂಪ್ಲೀಟಾಗಿ ಓನ್ ಯೂಸ್ ಮೀನ್ಸ್ ಓನರ್ ಇದ್ದು ಇನ್ನು ಮಿಕ್ಕಿರೋ ಮನೆಗಳನ್ನು ರೆಂಟಲ್ ಪರ್ಪಸ್ ಕೊಡೋ ರೀತಿ ಮಾಡಿಕೊಟ್ಟಿದ್ದಾರೆ. ಈ ಫ್ಲೋರಲ್ಲಿ ನಿಮಗೆ ವಾಲ್ ಕ್ಲಾಡಿಂಗ್ ಬಂದು ನಿಮಗೆ 2x4 ವೆಟ್ರಿಫೈ ಸ್ಟೈಲ್ನ ಯೂಸ್ ಮಾಡಿದ್ದು ತುಂಬ ಚೆನ್ನಾಗಿದೆ. ಹಾಗೆ ಸುತ್ತ ನಿಮಗೆ ಸೆಟ್ ಬ್ಯಾಕು ಕೂಡ ಇದ್ದು, ಈ ಡೋರ್ ಬಂದು ನಿಮಗೆ ನಾರ್ತ್ ಈಸ್ಟ್ ಕಾರ್ನರ್ ಮೀನ್ಸ್ ನಾರ್ತ್ ಫೇಸಿಂಗಲ್ಲಿರುವಂಥ ಮೇನ್ ಡೋರ್ ಆಗಿರುತ್ತೆ. ಸೊ ತುಂಬ ವಾಸ್ತು ಪ್ರಕಾರ ಇದೆ. ನೀವು ಮನೆ ತೊಗೊಳ್ಳೋರು ಯಾರೇ ಇತ್ತು ಅಂದ್ರೂ ವಾಸ್ತು ತಜ್ಞವ್ರನ್ನ ಕರ್ಕೊಬಂದು ಒಂದು ಸರಿ ತೋರಿಸಿದ್ರು ಕಂಪ್ಲೀಟ್ ವಾಸ್ತು ಇದೆ, ಆ ರೀತಿನ ಮನೆನ ಮಾಡಿಕೊಟ್ಟಿದ್ದಾರೆ. ಇದು ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ಒಂದು ಬಿಗ್ಗು ಹಾಲು ಈ ರೀತಿ ಕಾಣಿಸುತ್ತೆ. ಸೊ ವೆಂಟಿಲೇಷನ್ ಪರ್ಪಸ್ ಆಗಿ UPVC ವಿಂಡೋ ಕೊಟ್ಟಿದ್ದು, POP ಫಾಲ್ ಸೀಲಿಂಗು, TV ಯೂನಿಟು, ಇದಿಷ್ಟು ಹಾಲು ಈ ರೀತಿ ಕಾಣಿಸುತ್ತೆ. ಈ ಕಡೆಯಿಂದ ಒಂದು ವ್ಯೂ ನೋಡೋದಾದರೆ ಈ ರೀತಿ ಬರುತ್ತೆ. ಇದು ಬಂದು ದೇವ್ರ ಮನೆ ಆಗಿದ್ದು. ಹಾಗೆ ಆ್ಯಸ್ ಪರ್ ಕಂಪ್ಲೀಟ್ ವಾಸ್ತು ಪ್ರಕಾರ ಅಗ್ನಿ ಮೂಲೆಯಲ್ಲಿ ಕಿಚನ್ನ ಮಾಡಿಕೊಟ್ಟಿದ್ದಾರೆ. ವೆಂಟಿಲೇಷನ್ ಕೊಟ್ಟಿದ್ದು UPVC ಎಲ್ ಶೇಪಲ್ಲಿ ಸ್ಲ್ಯಾಬ್ನ ಮಾಡಿಕೊಟ್ಟಿದ್ದಾರೆ. ನೋಡಿ, ತುಂಬ ಚೆನ್ನಾಗಿ ಡಿಸೈನ್ ಆಗಿ ಹಾಗೆ ತುಂಬ ಪ್ಲ್ಯಾನ್ ಮಾಡಿರುವಂಥ ಮನೆ ಇದಾಗಿದ್ದು. ಹಾಗೆ ಕಂಪ್ಲೀಟ್ ವಾಸ್ತು ಇದೆ ಸ್ನೇಹಿತರೆ. ಕಂಪ್ಲೀಟ್ ವಾಸ್ತು ಅಂದರೆ ವಾಸ್ತುಬದ್ಧವಾಗಿದೆ. ಇದು ನಿಮಗೆ ಪ್ಯಾಂಟ್ರಿ ಸಿಸ್ಟಮ್ ಮಾಡಿಕೊಟ್ಟಿದ್ದು, ಮೇಲೆ ಕಬೋರ್ಡ್ ಮಾಡಿಕೊಟ್ಟಿದ್ದಾರೆ. ಹಾಗೆ ವೆಂಟಿಲೇಷನ್ ಕೊಟ್ಟಿದ್ದು, ಅಲ್ಲಿ ಫ್ರಿಜ್ ಪಾಯಿಂಟ್ನ ಇಟ್ಕೋಬೋದು. ಹಾಗೆ ಒಂದು ವಾಶ್ ಬೇಷನ್ ಬರುತ್ತೆ. ಹಾಗೆ ಇದು ಡೈನಿಂಗ್ ಟೇಬಲ್ನು ಕೂಡ ಇಲ್ಲಿ ಇಟ್ಕೊಂಡು ಯುಟಿಲೈಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಬಂದರೆ ನಿಮಗೆ ಯುಟಿಲಿಟಿ ಏರಿಯಾ ಈ ರೀತಿ ಇದೆ. ಇಲ್ಲೂ ಕೂಡ ಸೇಫ್ಟಿಗೆ MS ಗ್ರಿಲ್ನ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಮತ್ತು 2 ಬೆಡ್ರೂಮ್ಗಳು ಕೊಟ್ಟಿದ್ದು. ಒಂದು ಮಾಸ್ಟರ್ ಬೆಡ್ರೂಮ್ನ ಹೋಗೋಣ ಫಸ್ಟು. ಇದು ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಂಗೆ ಕ್ರಾಸ್ ವೆಂಟಿಲೇಷನ್ ಕೊಟ್ಟಿದ್ದು, ಹಾಗೂ ವಾರ್ಡ್ರೋಬ್ ಆ್ಯಂಡ್ ಕಬೋರ್ಡ್ ಕೊಟ್ಟಿದ್ದು, ಮತ್ತು UPVC ಫಾಲ್ ಸೀಲಿಂಗ್ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿ ಮಾಡಿಕೊಟ್ಟಿದ್ದು ಅಟ್ಯಾಚ್ಡ್ ವಾಶ್ರೂಮ್ ಆಗಿದೆ.
ಹಾಗೂ ಇದೊಂದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿದೆ. ಚಿಲ್ಡ್ರನ್ಸ್ ಬೆಡ್ರೂಮಲ್ಲೂ ಅಷ್ಟೇ ವೆಂಟಿಲೇಷನ್ ಕೊಟ್ಟಿದ್ದು, ವಾರ್ಡ್ರೂಮ್ ಆ್ಯಂಡ್ ಕಬೋರ್ಡ್, ಹಾಗೆ POP ಫಾಲ್ ಸೀಲಿಂಗ್. ಇದಕ್ಕೆ ಅಟ್ಯಾಚ್ ವಾಶ್ರೂಮ್ ಇರಲ್ಲ, ಇದು ಒಂದು ಕಾಮನ್ ವಾಶ್ರೂಮ್ ಕೊಡ್ತಾರೆ ಇದಕ್ಕೆ. ಇದು ಕಾಮನ್ ವಾಶ್ರೂಮ್ ಆಗಿರುತ್ತೆ. ಇಲ್ಲೂ ಕೂಡ ನೀವು ವಾಶ್ ಬೇಷನ್ನ ಇಟ್ಕೋಬೋದು, ಆ ರೀತಿ ಮಾಡಿ ಕೊಟ್ಟಿದ್ದಾರೆ, ಇನ್ಲೆಟ್ಟು ಔಟ್ಲೆಟ್ ಎಲ್ಲ. ಸೊ ಇದಿಷ್ಟು ಫಸ್ಟ್ ಫ್ಲೋರಲ್ಲಿರುವಂಥ ಪಿನ್ ಟು ಪಿನ್ ಮಾಹಿತಿ. ಇದು ಓನರ್ ಇರುವಂಥ ಮನೆ ಇದಾಗಿದ್ದು, ಸೆಕೆಂಡ್ ಫ್ಲೋರು ಹಾಗೆ ಥರ್ಡ್ ಫ್ಲೋರು ಹಾಗೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ರೆಂಟಲ್ನ ಕೊಟ್ಕೊಂಡು ಇಲ್ಲಿ ಓನರು ಇರ್ಬೋದು. ಹಾಗೆ ಇದು ನಿಮಗೆ UPS ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿ. ನೋಡಿದ್ರಲ್ಲ ಫಸ್ಟ್ ಫ್ಲೋರಲ್ಲಿ ಏನೇನು ಹೇಗೆಲ್ಲ ಇತ್ತು ಅಂತ. ಸೊ ಇವಾಗ ನಾವು ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ ಬರ್ತಿದ್ದಂಗೆ ಇಲ್ಲಿ 1 BHK ಒಂದು ಕೊಟ್ಟಿದ್ದು, 2 BHK ಒಂದು ಯೂನಿಟ್ ಇರುತ್ತೆ. ಸೊ ಇವಾಗ ನಾವು ಮೊದಲು 1 BHK ಯೂನಿಟ್ಗೆ ಹೋಗೋಣ. 1 BHKಗೆ ಎಂಟ್ರಿ ಹಾಕ್ತಿದ್ದಂಗೆ ಆಪೋಸಿಟ್ ನಿಮಗೆ TV ಯೂನಿಟ್ ಕೊಟ್ಟಿದ್ದು, ಈ ರೀತಿ ಹಾಲಿರುತ್ತೆ, POP ಫಾಲ್ ಸೀಲಿಂಗು. ಕಂಪ್ಲೀಟ್ ವಾಸ್ತುಬದ್ಧವಾಗಿ ಕಿಚನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ದೇವ್ರ ಫೋಟೋನ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಕಬೋರ್ಡ್ನ ಮಾಡಿಕೊಟ್ಟಿದ್ದಾರೆ TV ಯೂನಿಟ್ ಪಕ್ಕದಲ್ಲಿ. ರೂಮ್ ಒಳಗಡೆ ಬಂದ ತಕ್ಷಣ ವಾರ್ಡ್ರೂಮ್ ಆ್ಯಂಡ್ ಕಬೋರ್ಡ್ ವಿತ್ ಡ್ರೆಸ್ಸಿಂಗ್ ಟೇಬಲ್ ಹೀಗಿದ್ದು, POP ಫಾಲ್ ಸೀಲಿಂಗ್ ಈ ರೀತಿ ಇರುತ್ತೆ. ವೆಂಟಿಲೇಷನ್ ಬಂದು ನಿಮಗೆ ರೋಡ್ ಸೈಡ್ ಆಗಿದ್ದು, ಗಾಳಿ ಬೆಳಕಿಗೇನು ಕೊರತೆ ಇಲ್ಲ. ಹಾಗೂ ಒಂದು ಕಾಮನ್ ವಾಶ್ರೂಮ್ ಇದಾಗಿರುತ್ತೆ. ಹಾಗೆ ಇಲ್ಲೂ ಕೂಡ ಇಲ್ಲ ವಾಷಿಂಗ್ ಮಿಷಿನ್ ಆದರೂ ಇಟ್ಕೋಬೋದು, ಇಲ್ಲ ವಾಶ್ ಬೇಷನ್ ಆದರೂ ಇಟ್ಕೋಬೋದು, ಆ ರೀತಿ ಮಾಡಿಕೊಟ್ಟಿದ್ದಾರೆ ಫೆಸಿಲಿಟಿ. ಇದು 1 BHK ಆಗಿದ್ದು, ಪಕ್ಕದಲ್ಲಿ 2 BHK ಕೂಡ ಇದೆ, ಅದನ್ನು ನೋಡೋಣ. ಇದು ಸೇಮ್ ಎಲ್ಲ ಡೋರ್ಗಳು ನಿಮಗೆ ನಾರ್ತ್ ಫೇಸಿಂಗ್ ಡೋರ್ಗಳೇ ಆಗಿದ್ದು, ಎಂಟ್ರಿ ಆಗ್ತಿದ್ದಂಗೆ ಆಪೋಸಿಟ್ TV ಯೂನಿಟ್ ಕೊಟ್ಟಿದ್ದಾರೆ, POP ಫಾಲ್ ಸೀಲಿಂಗ್, ಒಂದು ಹಾಲು, ವೆಂಟಿಲೇಷನ್ನು, ಹಾಗೆ ಪೂಜಾ ರೂಮು. ಹಾಗೆ ಇದೊಂದು ಚಿಲ್ಡ್ರನ್ಸ್ ಬೆಡ್ರೂಮ್. ಚಿಲ್ಡ್ರನ್ಸ್ ಬೆಡ್ರೂಮಲ್ಲೂ ಕೂಡ ನಿಮಗೆ ಕಬೋರ್ಡು ವಾರ್ಡ್ರೋಬು ಮಾಡಿಕೊಟ್ಟಿದ್ದಾರೆ. ಹಾಗೂ ಅಗ್ನಿಮೂಲೆಯಲ್ಲಿ ಕಿಚನ್. ಹಾಗೂ ಇದೊಂದು ಕಾಮನ್ ವಾಶ್ರೂಮ್ ಆಗಿದ್ದು, ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಮಾಸ್ಟರ್ ಬೆಡ್ರೂಮಲ್ಲೂ ಕೂಡ ವಾರ್ಡ್ರೋಬ್, ಕಬೋರ್ಡ್ ವಿತ್ ಡ್ರೆಸ್ಸಿಂಗ್ ಟೇಬಲ್ ಹಾಗೂ ಅಟ್ಯಾಚ್ಡ್ ವಾಶ್ರೂಮ್. ಇದಿಷ್ಟು ಸೆಕೆಂಡ್ ಫ್ಲೋರಲ್ಲಿದ್ದಂಥ 1 BHK ಹಾಗೂ 2 BHKಯ ಮಾಹಿತಿ. ಈಗ ನಾವು ಥರ್ಡ್ ಫ್ಲೋರ್ಗೆ ಹೋಗೋಣ. ಥರ್ಡ್ ಫ್ಲೋರಲ್ಲಿ ಕೂಡ ಏನೇನಿದೆ ಅಂತ ನಾನು ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಥರ್ಡ್ ಫ್ಲೋರ್ ಎಂಟ್ರಿ ಹಾಕ್ತಿದ್ದಾಗೆ ಇಲ್ಲಿ ನಿಮಗೆ 1 BHK ಒಂದು ಯೂನಿಟ್ ಬರುತ್ತೆ ಅಷ್ಟೇ. ಎಂಟ್ರಿ ಹಾಕ್ತಿದ್ದಂಗೆ TV ಯೂನಿಟ್ ಪಕ್ಕದಲ್ಲಿ ಒಂದು ಕಬೋರ್ಡಿಂದ ಪೂಜಾ ರೂಮ್ ಪೂಜೆ ಮಾಡ್ಕೊಳ್ಳೋ ರೀತಿ ಮಾಡಿಕೊಟ್ಟಿದ್ದಾರೆ.
ಹಾಲ್ ಇದಾಗಿದ್ದು, ಮತ್ತು ಕಿಚನ್ನು ಅಗ್ನಿ ಮೂಲೆಯಲ್ಲಿದ್ದು, ಒಂದು ರೂಮ್ ಇದಾಗಿರುತ್ತೆ. ಹಾಗೂ ವಾಷಿಂಗ್ ಮಿಷಿನ್ ಇಲ್ಲ ವಾಶ್ ಬೇಸನ್ ಇಟ್ಕೊಳ್ಳೋದಕ್ಕೆ ಒಂದು ಕಾಮನ್ ವಾಶ್ರೂಮ್. ನೋಡಿದ್ರಲ್ಲ ಸ್ನೇಹಿತರೆ, ಇದು 3040 BMRDA ಎ ಖಾತಾ ಆಗಿದ್ದು. ಇದು ಮತ್ತೊಮ್ಮೆ ಅಡ್ರೆಸ್ ಹೇಳ್ತೀನಿ. ಇದು ಎಕ್ಸಾಕ್ಟಾಗಿ ಜಿಗಣಿ ಮತ್ತು ಆನೇಕಲ್ ರೋಡು ಎರಡಕ್ಕೂ ಮಧ್ಯದಲ್ಲಿ ಹಾರಗದ್ದೆ ಅಂತ ಇದ್ದು, ಹಾರಗದ್ದೆಯಿಂದ ಜಸ್ಟ್ ಒಳಗಡೆ ಬಂದರೆ 500 ಮೀಟರ್ಸು ಇಲ್ಲಿ ನಿಮಗೆ ವೆನ್ಯೂಸ್ ಕೌಂಟಿ ಲೇಔಟ್ ಅಂತ ಸಿಗುತ್ತೆ. ಆ ಲೇಔಟಲ್ಲಿರುವಂಥ 3040 ವೆಸ್ಟ್ ಫೇಸಿಂಗ್ ಮೇನ್ ಗೇಟ್ ಇದ್ದು, ಪ್ರತಿಯೊಂದು ಮನೆಗಳಿಗೂ ಕೂಡ ನಾರ್ತ್ ಫೇಸಿಂಗ್ ಮೇನ್ ಡೋರ್ನ ಕೊಟ್ಟಿರುವಂಥ BMRDA ಎ ಖಾತಾ ಮನೆ ಇದಾಗಿರುತ್ತೆ ಅಂತ ಹೇಳ್ತಾ, ಸೊ ಇದಿಷ್ಟು ಮನೆಯ ಮಾಹಿತಿಯಾಗಿತ್ತು. ಮತ್ತು ನಿಮಗೆ ಟೆರೆಸಲ್ಲಿ ಅಂತ ಬಂದರೆ ಮೇಲೆ ಈ ರೀತಿ ಇದೆ. ಮೇಲೆ ಹೋಗೋದಕ್ಕೆ ನಿಮಗೆ MS ರೈಲಿಂಗ್ಸ್ ಸ್ಟೇರ್ ಕೇಸ್ನ ಈ ರೀತಿ ಮಾಡಿಕೊಟ್ಟಿದ್ದು. ಹಾಗೂ ಮತ್ತೊಂದು ವಿಶೇಷತೆ ಏನಂದರೆ, ಬ್ಯಾಂಗ್ಳೂರಿನ ಇಂಟರ್ನ್ಯಾಷನಲ್ 2ನೇ ಏರ್ಪೋರ್ಟು ಪಕ್ಕದಲ್ಲೇ ಇರುವಂಥ ಲೇಔಟ್ ಇದಾಗಿರುತ್ತೆ. ಕೇವಲ ಒಂದು 12 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರ್ಬೋದು ಅಷ್ಟೇ. ನಿಯರ್ ಬೈ ಎಲೆಕ್ಟ್ರಾನ್ ಸಿಟಿ, ಬೊಮ್ಮಸಂದ್ರ ಮತ್ತು ಆನೇಕಲ್ಲು, ಚಂದಾಪುರ ಭಾಳ ಹತ್ರದಲ್ಲಿರೋದ್ರಿಂದ ರೆಂಟಲ್ ಇನ್ಕಮ್ಗೆ ತುಂಬಾ ಬೇಡಿಕೆ ಇದ್ದು, ಸಾಕಷ್ಟು ಬೇಡಿಕೆ ಇರೋದ್ರಿಂದ ಸೊ ನಿಮಗೆ ರೆಂಟಲ್ ಏನಿಲ್ಲ ಅಂತಂದ್ರೂ ಒಂದು ಕ್ರಾಸ್ ಮಾಡಿ ಹೋಗುತ್ತೆ ಅಂತಲೇ ಹೇಳ್ತೀನಿ. ಯಾರೆಲ್ಲ ರೆಂಟಲ್ ಇನ್ಕಮ್ ವಿತ್ ಕಮ್ ಓನ್ ಯೂಸ್ಗೆ ಮನೇನ ನೋಡ್ತಾ ಇದ್ದೀರಾ BMRDA, ಸೊ ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ಈ ಮನೆಯಲ್ಲಿ ಏನೇನು ವರ್ಕ್ ಪೆಂಡಿಂಗ್ ಇದೆ ಅನ್ನೋದಾದರೆ, ಒಳಗಡೆ ಅಂದರೆ ಇನ್ಸೈಡು ಒಂದು ಕೋಟ್ ಪೇಂಟ್ ಪೆಂಡಿಂಗ್ ಇದ್ದು, ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ, ಸಣ್ಣ ಪುಟ್ಟ ಟಚಪ್ ಪಾಲಿಶು ಪೇಂಟ್ ಪೆಂಡಿಂಗ್ ಇದ್ದರೆ ಅದನ್ನೆಲ್ಲ ಫಿನಿಶಿಂಗ್ ಮಾಡಿ ಕೊಡ್ತಾರೆ. ಹಾಗಾದರೆ ಈ ಮನೆಗೆ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಎಷ್ಟು ಅಂದರೆ 2,20,00,000 ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ಸೊ ಈ ಒಂದು ಫ್ರೆಂಡ್ಲಿ ಬಜೆಟಲ್ಲಿ BMRDAನಲ್ಲಿ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಈ ಬಜೆಟಲ್ಲಿ ಈ ಲೊಕೇಶನಲ್ಲಿ ಯಾರಾದರೂ ಮನೇನ ನೋಡ್ತಾ ಇದ್ದರೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಸಪೋರ್ಟು, ನಿಮ್ಮ ಸಹಕಾರ ಹೀಗೆ ಇರಲಿ. ನನಗೆ ಇನ್ನು ಮುಂದೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ನಿಮ್ಮ ಮುಂದೆ ತರೋ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.